ವಲ್ಲ ಅಂತಕ್ಕಂಥದ್ದಿದ್ರೂ ಕೂಡ ಲಗ್ನವನ್ನು ಮಾಡಿಕೊಂಡು ಎಲ್ಲಿ ಹೋದ ಅಂತಂದ್ರೆ ಬಿಜ್ಜಳ ರಾಜನ ಅರಮನೆಯಲ್ಲಿ ತನ್ನದೇ ಆಗಿರತಕ್ಕಂಥ ವಿದ್ಯೆಯನ್ನು, ತಾಯಿ ತಂದೆ ಗುರುಗಳು ಕೊಟ್ಟಿರತಕ್ಕಂಥ ವಿದ್ಯೆಯನ್ನು ಉಪಯೋಗ ಮಾಡಿ ಆ ಬಿಜ್ಜಳ ರಾಜನಿಗೆ ಎಷ್ಟು ಬಂಗಾರ ಅಂತಂದ್ರೆ 14 ತುಂಬಿದ ಹಂಡೆ ಬಂಗಾರ ಹೊರಗೆ ತೆಗೆದು ಕೊಟ್ಟ. ಆಗ ಬಿಜ್ಜಳ ರಾಜನಿಗೆ ಹಿಂಗೆ ಅನ್ನಿಸ್ತು, ಅರೆ 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 ಎಂತಹ ಶಾಣೆ ಅದನ ಬಸವಣ್ಣ, ಎಷ್ಟು ಒಳ್ಳೆಯವದನ ಬಸವಣ್ಣ ಅಂತ ತಿಳ್ಕೊಂಡು ಅವನ ಮನಸ್ಸಿನಾಗ ಒಂದೀಟು ಏನು ಅನ್ನಿಸ್ತು ಅಂತಂದ್ರೆ, ನಮ್ಮ ರಾಜ್ಯಕ್ಕೆ ಇಂಥವರೇ ಮಂತ್ರಿ ಇದ್ರೆ ಭಾಳ ಒಳ್ಳೇದಾಗುತ್ತದಲ್ಲ ನೋಡ್ರಿ, ಭಾಳ ಶಾಣ್ಯರಿದ್ರು ಅಂತಂದ್ರೆ ನಾವು ಎಲ್ಲದಕ್ಕೂ ಬಯಸ್ತೀವಲ್ಲ. ಹಂಗೆ ಆ ಬಿಜ್ಜಳ ರಾಜ ಇಂತಹ ಒಬ್ಬ ಬಸವಣ್ಣನಂತಹ ಮಂತ್ರಿ, ಮಹಾಮಂತ್ರಿ, ಪ್ರಧಾನ ಮಂತ್ರಿ ನಮ್ಮ ರಾಜ್ಯದೊಳಗಿದ್ದ ಅಂತಂದ್ರೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗತ್ತದ ಅಂತ ಅವನ ಮನಸ್ಸಿನಾಗ ಸುಮ್ಮ ಅನ್ಕೊಂಡ, ಹಂಗ ಸಂಕಲ್ಪ ಮಾಡಿಕೊಂಡ. ಅದರ ನಂತರ ಈ ಬಲದೇವನಿಗೇನು ಆರಾಮಿದ್ದಿದ್ದಿಲ್ಲ, ಅವನಿಗೆ ಬರುದ ಕಡಿಮೆ ಆಯಿತು. ಬರುದ ಕಡಿಮೆ ಆಗಿ ತೊಡ ದಿವ್ಸಕ್ಕೆ ಏನಾಯಿತು ಅಂತಂದ್ರೆ ಆ ಬಲದೇವ ಮಂತ್ರಿ ಅನಾರೋಗ್ಯ ಹೆಚ್ಚಾಗಿ ಅವ ಪಾಪ ತೀರ್ಕೊಂಡು ಬಿಟ್ಟ. ತೀರ್ಕೊಂಡ ಆ ನಂತರ ಆ ರಾಜ್ಯಕ್ಕೆ ಮಂತ್ರಿನೇ ಇಲ್ಲ ಆದ್ರು. ಇನ್ನು ಯಾರನ್ನು ಮಾಡ್ಬೇಕು ಮಂತ್ರಿ ಅಂತ ಅನ್ಕೊಡದ, ಕೊಂಡಿ ಮನ್ಸನೇನಿದ್ದಲ್ಲ ಅವ ಬಲದೇವ ತೀರ್ಕೊಂಡ ನಂತರ ನಾನೇ ಮಂತ್ರಿ ಅಂತ ಜಿಗದಾಡಕತ್ತಿದವ. ಇರ್ತಾರೆ ನೋಡ್ರಿ ಕೆಲವೊಬ್ರು ಅಂಥವ್ರು, ಎಲ್ಲ ಕಡೆ ಇರ್ತಾರೆ ಅವರು. ಎಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಒಳ್ಳೇದಕ್ಕೆ ವಿರೋಧ ಮಾಡೋರು ಇರ್ತಾರಲ್ಲ, ಅವ ನಾನೇ ಮಂತ್ರಿ ಅಂತ ತಿಳ್ಕೊಂಡು ಜಿಗದಾಡಕತ್ತಿದ. ಆದ್ರೆ ರಾಜ ಒಪ್ಪಬೇಕಲ್ಲ, ಅದಕ್ಕೆ ರಾಜ ಒಪ್ಪಿದ್ರೆ ಮಾತ್ರ ಮಂತ್ರಿ ಪದವಿ, ಇಲ್ಲ ಅಂತಂದ್ರೆ ಇಲ್ಲ. ಇವತ್ತು ನಾವು ನಮ್ಮ ಸರ್ಕಾರದ ವ್ಯವಸ್ಥೆಯೊಳಗೆ ಒಬ್ಬ ಶಾಸಕ ಆಗಬೇಕಾಗಿತ್ತು ಅಂದ್ರೆ ಅದು ನಿಮ್ಮ ಬಹುಮತದಿಂದ, ನಿಮ್ಮ ಮತದಿಂದ ಶಾಸಕ ಆಗಕ್ಕೆ ಬರ್ತದೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಅದು ಪ್ರಜಾಪ್ರಭುತ್ವದ ಆಡಳಿತ ಇವತ್ತು ಹೆಂಗದಲ್ಲ ನಿಮ್ಮ ಕೈಯೊಳಗ, ಆವತ್ತು ರಾಜ್ಯಾಡಳಿತ ಪ್ರದೇಶಗಳಿರುವುದರಿಂದ ಎಲ್ಲನೂ ರಾಜ್ಯರ ಕೈಯೊಳಗಿತ್ತು. ಮಂತ್ರಿಗಳನ್ನ ರಾಜರೇ ನಿರ್ಮಾಣ ಮಾಡ್ತಿದ್ರು, ಸೇನಾಧಿಪತಿಗಳನ್ನ ರಾಜರೇ ನೇಮಿಸ್ತಿದ್ರು. ಆ ರೀತಿಯೊಳಗ ಅವ ನಾನಾ ಅಕ್ಕನಂತ ತಿಳ್ಕೊಂಡು ಎಟ್ಟು ಹೇಳಿದ್ರು ಮೊದಲ ಸಂಕಲ್ಪ ಮಾಡಿದ್ದ ಯಾರು? ಬಿಜ್ಜಳ ರಾಜ. ಏನಂತಂದ್ರೆ ನಮ್ಮ ರಾಜ್ಯಕ್ಕ ಬಲದೇವನ ನಂತರ ಈ ಬಸವಣ್ಣನನ್ನ ಮಂತ್ರಿ ಮಾಡ್ಬೇಕಂತೇಳಿ ಕರೆದ ಬಸವಣ್ಣವ್ರಿಗೆ ವಿನಂತಿ ಮಾಡ್ತಾನ ರಾಜ. ನೋಡ್ರಿ, ಶಾಣ್ಯರಿದ್ರ ನಮಗೆ ವಿನಂತಿ ಮಾಡ್ತಾರ, ನಾವು ದಡ್ರಿದ್ದೀವಂದ್ರೆ ನಾವಾಗೇ ಹೋಗಿ ನಮಗೆ ನೌಕರಿ ಕೊಡ್ರಿ ಅಂತಂದ್ರೂ ಕೊಡಂಗಿಲ್ಲ. ಈಗ ನೋಡ್ರಿ, ಸರ್ಕಾರದವ್ರು ಎಕ್ಸಾಮ್ ಇಟ್ಟಿರ್ತಾರೆ. ಪೊಲೀಸ್ ಆಗ್ಬೇಕಾದ್ರೆ ಎಕ್ಸಾಮ್ ಇರ್ತದ, PSI ಆಗ್ಬೇಕಾದ್ರೆ ಎಕ್ಸಾಮ್ ಇರ್ತದ. ಆ ಎಕ್ಸಾಮ್ದೊಳಗೆ ನಾವು ಪಾಸ್ ಆದೀವಂತಂದ್ರೆ ಯಾರನ್ನ ಕೇಳೋದೇ ಬೇಕಾಗಿಲ್ಲ, ಡೈರೆಕ್ಟ್ ನಿಮ್ಮ ಮನೆಗೆ ಆರ್ಡರ್ ಕಾಫಿ ಬರ್ತದ. ಆ ನಂತರ ನಾವು ಹುಷಾರಿರ್ಲಿಲ್ಲ ಅಂತಾರೆ, ಎಕ್ಸಾಮ್ದೊಳಗೆ ಪಾಸ್ ಆಗಲಿಲ್ಲ ಅಂತಂದ್ರೆ ರೊಕ್ಕ ತಗೊಂಡು ಎಷ್ಟು ಅಡ್ಡಾಡಿದರೂ ನೌಕರಿ ಸಿಗಂಗಿಲ್ಲ. ಅದಕ್ಕೆ ಮೊದಲು ಶಾಣ್ಯರಾಗಬೇಕು, ಮೊದಲ ಅಧ್ಯಯನ ಮಾಡಬೇಕು, ಮೊದಲ ಓದಬೇಕು. ನಾವು ಓದಿದೀವಂದ್ರೆ, ನಾವು ಶಾಣ್ಯರ ಅದೀವಂತಂದ್ರೆ ನೌಕರಿ ಕೊಡ್ರಿ ಅಂತ ಅಡ್ಡಾಡೋದು ಬೇಡ. ಆ ನೌಕರಿನ ನಮ್ಮ ಮನೆಗೆ ಬರ್ತದ ರೀ. ನಾವು ಶಾಣ್ಯರ ಅದೀವಂದ್ರೆ ಆ ನೌಕರಿನ ನಮ್ಮ ಮನೆಗೆ ಬರ್ತದೆ. ಹಂಗೆ ಬಸವಣ್ಣನವರಿಗೆ ಆಫರ್ ಎಂಥದ್ದು ಬಂತು ಅಂದ್ರೆ, ಬಿಜ್ಜಳ ರಾಜನ ಅರಮನೆಯೊಳಗೆ ನೀನು ಪ್ರಧಾನ ಮಂತ್ರಿ ಆಗಬೇಕಪ್ಪ ಅಂತ ಹೇಳಿ ವಿನಂತಿ ಮಾಡ್ತಾನೆ ರಾಜ. ಆದ್ರೆ ಬಸವಣ್ಣ ಅಂತಾನ ನಾನು ವಲ್ರಿ ಅಂತಾನವ. ಬಹಳ ಚಂದ ಒಂದು ವಚನದೊಳಗೆ ಬಸವಣ್ಣವ್ರು ಹೇಳ್ಯಾರ, ಏನಂತಂದ್ರ ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ. ಇವು ಯಾವ ಪದವಿನೂ ಬೇಡ ನನಗೆ. ನೀ ಮಂತ್ರಿ ಪದವಿ ಕೊಡಕತ್ತಿದ್ದಿಲ್ಲ, ಇದಲ್ಲ. ಸ್ವತಃ ಪರಮಾತ್ಮ ನಿನಗೆ ಬ್ರಹ್ಮ ಪದವಿ ಕೊಡ್ತಾನ ಬಾರಪ್ಪ ಅಂದರೂ ನನಗೆ ಆ ಪದವಿ ಬೇಕಾಗಿಲ್ಲ. ಮತ್ತು ನನಗೆ ಯಾವ ಪದವಿ ಬೇಕು ಅಂದ್ರೆ ನಮ್ಮ ಕೂಡಲ ಸಂಗನ ಶರಣರ ಪಾದ ರಾಕ್ಷಯ ಕಾಯ್ದು ಬದುಕುವ ಪದವಿ ಕೊಟ್ರೆ ಸಾಕಂತಾನ ಬಸವಣ್ಣ. ಶರಣರ ಕಾಲನೂ ಕಾಯ್ದು ಬದುಕ್ತಾನ ನಾನಿನ್ನ, ಪರಂತು ಇಂತಹ ಮಂತ್ರಿ ಪದವಿ ನಾನು ವಲ್ಲ ಅಂತ ತಿಳ್ಕೊಂಡ ಬಸವಣ್ಣವ್ರಂತಾರೆ. ಎಂಥವ್ರು ನೋಡ್ರಿ ಬಸವಣ್ಣವ್ರು. ಅವರಿಗೆ ಸ್ವತಃ ನೀನ ಪ್ರಧಾನಮಂತ್ರಿ ಆಗಬೇಕಪ್ಪ ಅಂತಂದ್ರೂ ಬಸವಣ್ಣಂತನ ನಾನು ಪದವಿ ವಲ್ಲ ಅಂತ ತಿಳ್ಕೊಂಡ. ಆದರೂ ಬಿಜ್ಜಳ ರಾಜ ಅವನನ್ನು ಬೇರೆ ಕರೆದ ಅವನಿಗೆ ವಿನಂತಿ ಮಾಡಿ, ಇಲ್ಲ, ಈ ರಾಜ್ಯದ ಅಭಿವೃದ್ಧಿಗಾಗಿ, ಈ ರಾಜ್ಯದ ಕ್ಷೇಮಕ್ಕಾಗಿ ನೀನೇನ್ ಮಾಡಬೇಕು ಅಂತಂದ್ರ ಪ್ರಧಾನಮಂತ್ರಿ ಆಗಲೇಬೇಕು ಅಂತ
ತಿಳ್ಕೊಂಡು ಒತ್ತಾಯ ಮಾಡಿದಾಗ ಆವತ್ತಿನಿಂದಲೇ ಯಾರು ಅಂತಂದ್ರೆ ಕೊಂಡಿಯ ಮಂಚನ್ನ ಬಸವಣ್ಣವರಿಗೆ ವಿರೋಧ ಮಾಡಕ್ಕೆ ಚಾಲೂ ಮಾಡ್ತಾನೆ. ಯಾಕಂದ್ರೆ ಇವ ಮಂತ್ರಿ ಆಗ್ಬೇಕಂತ ತಯಾರಾಗಿ ಕುಂತಿದ್ದ, ಹಿಂದಿನಿಂದಲೂ ಅಲ್ಲಿ ಸೇನಾಧಿಪತಿಯಾಗಿ ಆ ಅಧಿಕಾರ ಈ ಅಧಿಕಾರದಿಂದ ಮಂತ್ರಿ ಪದವಿಗೆ ಬರ್ಬೇಕಂತಿದ್ದ. ಅವನಿಗೆ ಬಿಟ್ಟು ರಾಜ ಯಾರಿಗೆ ಮಾಡಿದ ಅಂತಂದ್ರೆ ಈ ಬಸವಣ್ಣನವರಿಗೆ ಮಾಡಿದ. ಬಸವಣ್ಣವರು ಕೆಲವೊಂದು ಕಂಡೀಷನ್ ಹಾಕ್ತಾರ. ಅವರು ನೀನು ಈ ರಾಜ್ಯದ ಮಂತ್ರಿಯನ್ನಾಗಿ ನನ್ನ ಮಾಡ್ತಾನಂದ್ರೆ ಆದರೆ ನನ್ನ ಕೆಲವೊಂದು ನಿಯಮಗಳಿಗೆ ವಿರೋಧ ಮಾಡಂಗಿಲ್ಲ. ನಿಮ್ಮ ರಾಜ ಇದ್ರೂ ಕೂಡ ನನ್ನ ಲಿಂಗಾರ್ಚನೆ, ನಾನಿಲ್ಲಿ ಶರಣ ಸಮೂಹವನ್ನು ನಿರ್ಮಾಣ ಮಾಡ್ತೀನಿ, ನಾನು ಇಲ್ಲಿ ಸಮಾನತೆಯನ್ನು ಹುಟ್ಟಾಕ್ತೀನಿ, ನನಗೆ ಯಾವ ಕೆಲಸಕ್ಕೂ ನಾನು ಕಾಯಕ ಸಿದ್ಧಾಂತವನ್ನು ನಿರ್ಮಾಣ ಮಾಡ್ತೀನಿ, ನಾನು ದಾಸೋಹದ ಪರಂಪರೆಯನ್ನು ನಿರ್ಮಾಣ ಮಾಡ್ತೀನಿ, ನಾನು ಇಲ್ಲಿ 63 ಪುರಾತನರನ್ನ ತಂದು ಅವರನ್ನ ಶರಣರನ್ನಾಗಿ ಗುರುತಿಸ್ತೀನಿ. ನೀನು ಯಾವುದಕ್ಕೂ ವಿರೋಧ ಮಾಡಬಾರದು. ನೀನು ಎಂದು ವಿರೋಧ ಮಾಡ್ತೀಯಲ್ಲ ಆವತ್ತೇ ನಾನು ನಿನ್ನ ಪ್ರಧಾನಮಂತ್ರಿಯನ್ನ ನಿನ್ನ ಮುಂದೆ ಇಟ್ಟಿರ್ತಾನೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರ. ಆದರೂ ಕೂಡ ಬಿಜ್ಜಳ ರಾಜ ಏನಂತಾನಂದ್ರೆ, ನೀ ಹೆಂಗೆ ಹೇಳ್ತೀಯ ಹಂಗನೋಪ ಮಾರಾಯ ಅಂತ ನೋಡ್ರಿ. ಅವ ರಾಜ ಹೇಳ್ದಂಗೆ ಮಂತ್ರಿ ಕೇಳ್ಬೇಕು, ಆದ್ರೆ ಮಂತ್ರಿ ಹೇಳ್ದಂಗೆ ರಾಜ ಹೂ ಅಂತಾನ. ನಿನಗೆ ಯಾವುದಕ್ಕೂ ವಿರೋಧ ಮಾಡಂಗಿಲ್ಲಪ್ಪ, ನೀ ಏನು ಹೇಳ್ತೀಯ ಅದನ್ನ ಮಾಡ್ತಾನೆ ಅಂತ ತಿಳ್ಕೊಂಡು ಬಿಜ್ಜಳ ರಾಜ ಹೇಳ್ತಾನ. ಮುಂದೆ ಪ್ರಧಾನಮಂತ್ರಿಗಳಾಗಿ ಬಸವಣ್ಣವರು ಸಿಂಹಾಸವನ್ನು ಆರೂಢ ಆದ ನಂತರ ಬಂಗಾರದ ಕಿರೀಟವನ್ನು ಹಾಕೊಂಡ ನಂತರ ರಾಜ್ಯವನ್ನು ಹೆಂಗೆ ನಡೆಸ್ತಾರ ಅಂತಕ್ಕಂಥದ್ದನ್ನು ಮತ್ತೆ ನಾಳೆ ನೋಡೋಣ.